ಚಿಂಚೋಳಿ ತಾಲೂಕಿನ ಚಂದಾಪುರದ ಶ್ರೀಮತಿ ಚೆನ್ನಮ್ಮ ಬಸವ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಿಶೇಷ ಶಿಬಿರ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಬಿ ಪಾಟೀಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಸುಲ್ತಾನ್ಪುರ್ ಅವರು ಮಾತನಾಡಿ ಕೃತಕ ಬುದ್ಧಿಮತ್ತೆಯ ಸಾಧಕ ಮತ್ತು ಬಾಧಕಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದಂಥ ಸಂಜೀವ್ ಕುಮಾರ್ ಪಾಟೀಲ್, ಡಾಕ್ಟರ್ ಬಸವರಾಜ್ ವಾಡೇಕರ್, ಡಾಕ್ಟರ್ ಶಂಕರ್ ಕೊಡದೂರ್, ಸುಧಾ ಕುಲಕರ್ಣಿ, ಕಾಶಿನಾಥ್ ಹೊಂಜೆ, NSS ಸಂಯೋಜಕರಾದ ಡಾಕ್ಟರ್ ದಿವ್ಯಾ ಕೆ ವಾಡಿ ಮತ್ತು ಅನೇಕ NSS ವಿದ್ಯಾರ್ಥಿಗಳು ಹಾಗೂ ಸಿವಿ ಪಾಟೀಲ್ ಕಾಲೇಜಿನ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೃತಕ ಬುದ್ಧಿಮತ್ತೆ ಅಂತ ಕರೀತಾರೆ. ಕನ್ನಡದಲ್ಲಿ ಹೇಳ್ತಾರೆ ಕೃತಕ ಬುದ್ಧಿಮತ್ತೆ, ಇಂಗ್ಲಿಷ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯು ಹ್ಯಾವ್ ಟು ಯೂಸ್ ದ ಪ್ರೊನೌನ್ಸ್ ಇನ್ ಎ ಪ್ರಾಪರ್ ವೇ. ಹೌದಾ? ಈಗ ವಿದ್ಯಾರ್ಥಿಗಳು ನಾಲೆಜ್ಗೋಸ್ಕರ ಆಗಲಿ, ತಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಲಿ ನಾವು ಪ್ರತಿಯೊಂದು ತಂತ್ರಜ್ಞಾನವನ್ನು ತಿಳಿಯಬೇಕು ಮತ್ತು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಒಂದು ಯಶಸ್ಸಿನ ಹಾದಿಯತ್ತ ನಡೆಯುತ್ತದೆ ಅಂತ ಹೇಳ್ಬೋದು. ಹೀಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸಾಧಕ ಬಾಧಕಗಳು ಅಂತ ಹೇಳಿ ನಾವು ನೋಡಿದಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಯುದ್ಧಗಳು ನಡೀತಾ ಇದೆ. ನಮ್ಮ ಒಂದು ಪ್ರಪಂಚದಾದ್ಯಂತ ಅಮೆರಿಕ ಮತ್ತು ಇರಾನ್ ಮಧ್ಯೆ ಆಗಿರ್ಬೋದು, ರಷ್ಯಾ ಉಕ್ರೇನ್ ಮಧ್ಯೆ ಆಗಿರ್ಬೋದು, ಅಲ್ಲಿ ನಡೀತಕ್ಕಂಥದ್ದು ಯಾವುದೂ ಕೂಡ ಜೀವ ಹಾನಿ ಆಗ್ತಕ್ಕಂಥ ಒಂದು ಸುದ್ದಿಗಳು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನೋಡ್ತೀವಿ. ಯಾಕಂದ್ರೆ ಅಲ್ಲೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಹೆಚ್ಚಾಗಿರ್ತಕ್ಕಂಥದ್ದು. ಡ್ರೋನ್ ಅಂತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿ ಯುದ್ಧಗಳು ನಡೀತಾ ಇವೆ. ಮುಂದಿನ ದಿನಗಳಲ್ಲಿ ನಾವು ತಂತ್ರಜ್ಞಾನಗಳ ಬಳಕೆಯಿಂದ ನಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮತ್ತು ಅಷ್ಟೇ ಸ್ಮೂತ್ ಆಗಿ ಮತ್ತು ಯಶಸ್ವಿಯಾಗಿ ಮಾಡ್ಕೊಳ್ಬೇಕಂದ್ರೆ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಮಷೀನ್ ನಮ್ಮ ಕಂಟ್ರೋಲ್ ಅಲ್ಲಿ, ಅದೇ ನಮ್ಮ ಕಂಟ್ರೋಲ್ ಬಿಟ್ಟು ಹೋದ್ರೆ ನಮಗ್ ಹಾನಿಯನ್ನ ಮಾಡ್ತದೆ. ಹಾಗಾಗಿ ನಮ್ಮ ಜೀವನ ಹೇಗೆ, ನಮ್ಮ ಜೀವನದ ಶಿಲ್ಪಿಗಳು ನಾವು ಅಂತೇನು ನಮ್ಮ ಯುವಕ ಸಾಹಿತಿಗಳು ಅಂತೇನು ಪ್ರಸಿದ್ಧರಾಗಿರ್ತಕ್ಕಂಥ ನಮ್ಮ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು, ನಿಮ್ಮ ಜೀವನದ ಶಿಲ್ಪಿಗಳು ನೀವು ಅಂತ. ಅದೇ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ನಿಮ್ಮ ಜೀವನವನ್ನು ಹೊರತು ಬೇರೆ ಏನು ಅಲ್ಲ. ಆ ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೊಳ್ಬಹುದು, ವಿಜ್ಞಾನದಲ್ಲಿ ಬಳಸ್ಕೊಳ್ಬಹುದು, ಸಂಶೋಧನೆಯಲ್ಲಿ ಬಳಸ್ಕೊಳ್ಬಹುದು, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸಂವಹನ ಕೌಶಲ್ಯ, ಹೌದಾ, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಬೆಳೆಸಿಕೊಳ್ಳುವಲ್ಲೂ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಳ್ಬಹುದು. ಈಗಾಗಲೇ ಮೇಡಮ್ ಅವರು ಹೇಳಿದ್ರು QR ಕೋಡ್, ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಲ್ಲೂ ಕೂಡ ನೀವು ಸ್ಕ್ಯಾನ್ ಮಾಡ್ರಿ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಆರೋಗ್ಯದ ಮಾಹಿತಿಯನ್ನ ಕೊಡ್ತದೆ ಅಂತ ಹೇಳಿದ್ರು. ಹೀಗಾಗಿ ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ, ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ, ಸಂಶೋಧನೆಯಲ್ಲಿ, ರಾಜಕೀಯದಲ್ಲಿ, ಈವನ್ ಆಗಿ ನಮ್ಮ ಬೆಳವಣಿಗೆ ಹಾದಿಯತ್ತನ್ನು ಕೂಡ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವಶ್ಯಕತೆ ಇದ್ದೇ ಇದೆ. ಅದು ಬಳಸಲೇಬೇಕು. ಅವಕಾಶಗಳ ಜೊತೆಗೆ ಅನಾನುಕೂಲತೆಗಳು ಇದ್ರೂ ಕೂಡ ಅನಾನುಕೂಲತೆಗಳ ಜೊತೆಗೆ ನಾವು ಎಚ್ಚರಿಕೆಯಿಂದ ಇದ್ದು, ಅನಾನುಕೂಲತೆಗಳಿದ್ರೂ ಕೂಡ ಅದನ್ನ ನಾವು ಎಚ್ಚರಿಕೆಯಿಂದ ಗಮನಿಸಿ ನಮ್ಮದೇ ಆಗಿರ್ತಕ್ಕಂಥ ಬೆಳವಣಿಗೆ ಅತ್ತ ನಾವು ದಾಪುಗಾಲಿಡಬೇಕಂದ್ರೆ ಅಲ್ಲಿ ಹೆಚ್ಚಾನೆಚ್ಚು ಅದರ ಬಗ್ಗೆ ತಿಳುವಳಿಕೆ, ಜ್ಞಾನ ಹೆಚ್ಚಿಸ್ಕೊಳ್ಬೇಕು. ಅದರ ಬಳಕೆ ಮಾಡೋದ್ರ ಮೂಲಕ ಅದರ ಸಾಧಕ ಬಾಧಕಗಳ ಕಡೆ ನಾವು ಲಕ್ಷ್ಯ ವಹಿಸಬಹುದು. ನಿಮಗೆ ಗೊತ್ತಿರಲಿ, ವಿದ್ಯಾರ್ಥಿಗಳು ಕೂಡ ಬಳಸ್ತಾ ಇದ್ದೀರಿ ಈಗಾಗಲೇ. ಬಟ್ ಇದರ ಬಗ್ಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಕೊಂಡದ್ದು ನಮ್ಗ 2024 ನಂತರ. ಬಟ್ ನಾವು ಮೊದಲಿನದು ಮಾಡ್ತಾ ಇದ್ದೀವಿ. ಬಟ್ AI not a search engine. It is only machine where you are a character, limited character, limited sentence you can. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.